ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಬೆಂಗಳೂರು ವರದಿ. ಬೆಂಗಳೂರಿನ ನಾಗರಬಾವಿಯಲ್ಲಿ ರೈತ ರಕ್ಷಣಾ ಸೇನೆಗೆ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿ, ಆರೋಗ್ಯ ಕಿಟ್ಟುಗಳನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ರೈತ ರಕ್ಷಣಾ ಸೇನೆಯ ಸಂಸ್ಥಾಪಕರಾದ ಡಿ.ಎನ್. ವೆಂಕಟರೆಡ್ಡಿ ಅವರು ಮತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರು, ರೈತ ರಕ್ಷಣಾ ಸೇನೆಯ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾಗಿ ವರಲಕ್ಷ್ಮಿ ಗೌಡರವರನ್ನು ನೇಮಿಸಲಾಯಿತು ಮತ್ತು ರೈತ ರಕ್ಷಣಾ ಸೇನೆಯ ರಾಜ್ಯ ಕಾನೂನು ಸಲಹೆಗಾರರಾಗಿ ನವೀನ ಗೌಡರವರನ್ನು ನೇಮಿಸಲಾಯಿತು. ಇದಲ್ಲದೆ ರಾಜ್ಯ ಕಮಿಟಿಯ ಸದಸ್ಯರನ್ನಾಗಿ ಶಿವಣ್ಣ ಮಂಗಳ ಮಂಡ್ಯ, ವಸಂತ, ಉಮಾ, ಸುಧಾ, ಶೋಭಾ ಗೌಡ ಕೆ. ಚಂದ್ರಿಕಾ, ನಂಜಮ್ಮ, ರೂಪಾ, ರಂಜಿತಾ ಗೌಡ ರವರನ್ನು ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಸುರೇಶ್ ಬಾಬು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪಾಧ್ಯಕ್ಷರಾದ ಮುದ್ದುಕೃಷ್ಣ, ರಾಮಕೃಷ್ಣ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ನಮ್ಮ ಕರ್ನಾಟಕ ರಾಜ್ಯದ ರೈತ ರಕ್ಷಣಾ ಸೇನೆಯ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಶ್ರೀಮತಿ ವರಲಕ್ಷ್ಮಿ ಗೌಡರನ್ನು ನೇಮಕ ಮಾಡಿ ಅವರೊಂದು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ. ಅಂದರೆ ರೈತರಿಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಟ್ಟು ರೈತರಿಗೆ ಸೇನೆಯಾಗಿ ನಮ್ಮ ದೇಶಕ್ಕೆ ಮಿಲಿಟರಿ ಸೇನೆ ಹೇಗಿದೆ ಹಾಗೆ ರೈತರಿಗೆ ರಕ್ಷಣಾ ಸೇನೆಯಾಗಿ ನಿಲ್ಲಬೇಕು ಅಂತ ವರಲಕ್ಷ್ಮಿ ಗೌಡರಿಗೆ ಪ್ರಮಾಣ ಪತ್ರ ನೀಡಿದ್ದಾರೆ. ಸುಮಾರು ಹಲವಾರು ವರ್ಷಗಳಿಂದ ಸಮಾಜ ಸೇವಕಿಯಾಗಿ ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಜಾತಿ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿರುವ ವರಲಕ್ಷ್ಮಿ ಗೌಡ ಅವರು ನಮ್ಮ ರೈತ ರಕ್ಷಣಾ ಸೇನೆಗೆ ರಾಜ್ಯಾಧ್ಯಕ್ಷರಾಗಿ ಇವತ್ತು ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಸಹಕಾರ ಹೀಗೆ ಇರುತ್ತೆ. ಅವರ ಏನೇ ತೊಂದರೆ ಇದ್ರೂ ನಾವು ಜೊತೆಗಿರ್ತೀವಿ ಅಂತ ಹೇಳುತ್ತಾ ಇವರು ನಮಗೆ ನಮ್ಮ ಸಂಘಕ್ಕೆ ಬಂದಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಎಲ್ಲರಿಗೂ ನಮಸ್ಕಾರ. ಇವತ್ತು ರೈತ ರಕ್ಷಣಾ ಸೇನೆ ಡಿ.ಎನ್. ವೆಂಕಟರೆಡ್ಡಿ ಅವರು ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಜವಾಬ್ದಾರಿಯನ್ನು ಕಾನೂನು ಘಟಕದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಯತ್ನಕ್ಕೂ ಮೀರಿ ನಮ್ಮ ನಿಷ್ಠಾವಂತವಾದಂಥ ಪ್ರಯತ್ನದಿಂದ ಮತ್ತು ಪ್ರಾಮಾಣಿಕವಾದಂಥ ಸೇವೆಯಿಂದ ನಮ್ಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸಾಧನೆ ಅಂದರೆ ಏನು ಅಂತ ಒಬ್ಬ ಮೇಧಾವಿನ ಕೇಳಿದಾಗ ಹೇಳ್ತಾನೆ, ಸಾಧನೆ ಅಂದರೆ ಇಬ್ಬರು ಮಕ್ಕಳನ್ನ ಓದಿಸಿದ್ದೀನಿ, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್ ಇದೆ, ಎರಡು ಕಾರ್ಗಳಿದೆ, ಒಬ್ಬ ವಿದೇಶದಲ್ಲಿದ್ದಾನೆ, ಇನ್ನೊಬ್ಬ US-ನಲ್ಲಿದ್ದಾನೆ, ನಾನು ವೃದ್ಧಾಶ್ರಮದಲ್ಲಿದ್ದೀನಿ, ನನ್ನ ಸಾಧನೆ. ಆಗ ಅವ್ರು ಹೇಳ್ತಾರೆ, ಸಾಧನೆ ಅಂದರೆ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿ ಬಂಗ್ಲೆ ಕಟ್ಸೋದಲ್ಲ, ಎನ್ನ ದೇಹದ ಗಾಳಿ ತನ್ನ ದೇಹದ ಬೂದಿ ಗಾಳಿಗೆ ತೂಡಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಆ ಬೂದಿ ಗೊಬ್ಬರದ್ದಿದೆ ನೀಯೊಂದು ನೆಗೆದು ಬರೀ ಸಾರ್ಥಕವಾಯಿತು ಮುಟ್ಟು ಸಾವಿನ. ದೊಡ್ಡ ಸಾಧನೆ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾಧನೆ ಅನ್ನೋದು ಮುಖ್ಯ ಅಲ್ಲ. ನಾವು ಸತ್ತಾಗ ನಮ್ಮ ಚಿತೆಯ ಬೂದಿಯಿಂದ ಒಂದೆರಡು ತೆನೆ ನೆಗೆದು ಬಂದರೆ ಆ ಗೊಬ್ಬರದಲ್ಲಿ ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಹಾಗಾಗಿ ನಮ್ಗೆ ಯಾವ ಅವಕಾಶ ಬಂದಿದೆ ಅನ್ನೋದು ಮುಖ್ಯ ಅಲ್ಲ, ಕೊಟ್ಟಿರುವಂಥ ಅವಕಾಶವನ್ನು ಆದಷ್ಟು ಜಾಗರೂಕತೆಯಿಂದ ಮುತುವರ್ಜಿಯಾಗಿ ಅದನ್ನು ನಾವು ಆ ಗುರಿಯನ್ನು ತಲುಪುವಲ್ಲಿ ನಿಷ್ಠಾವಂತತೆಯಿಂದ ಇದ್ದರೆ ಎಲ್ಲವೂ ಕೂಡ ಸಾಧ್ಯವಾಗ್ತದೆ. ಧನ್ಯವಾದಗಳು ಸರ್. ತಮ್ಮ ಒಂದು